ಹೆಲೋ ಎಲ್ಲರೂ, ಹೇಗಿದ್ದೀರಾ? ಇವತ್ತು ನಾವು TUC ಸ್ಟೂಡೆಂಟ್ ಬಡಿ ಫೋರಮಿಂದ ಒರೆ ಮೌಂಟನಿಗೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಸ್ನೋ ಟ್ರೆಕ್ಕಿಂಗ್ ಅಂತೆ. ಸೊ ಫುಲ್ ಚಳಿ ಆಗ್ತಿದೆ. ಫುಲ್ ತ್ರೀ ಲೇಯರ್ಸ್ ಹಾಕ್ಕೊಂಡಿರೋದೆಲ್ಲರೂ. ಹೋಗೋಣ ಬನ್ನಿ. ಇವಾಗ ತಿನ್ನೋಕೆಲ್ಲ ತಗೊಂಡಾಯ್ತು, ಹೋಗ್ತಾ ಇದ್ದೀವಿ. ಆ ವೆಹಿಕಲಲ್ಲಿ ಹೋಗೋದ ನಾವೀಗ. ಇವಾಗ ನಾವೆಲ್ಲರೂ ಕ್ಯಾಂಪಸ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಜರ್ಮನ್ಸ್ಗಳು ಪರ್ಫೆಕ್ಟ್ ಟೈಮಿಗೆ ಎಲ್ಲ ಅರೇಂಜ್ ಮಾಡ್ತಾರೆ, ಅಥವಾ ಪರ್ಫೆಕ್ಟ್ ಟೈಮಿಗೆ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ತಿದ್ರು. ಬಟ್ ಇವಾಗ 45 ಮಿನಿಟ್ಸ್ ಹಾಫ್ ಆನ್ ಅವರ್ ಲೇಟ್ ಅಂತೆ. ಎಲ್ಲರೂ ಚಳಿಲಿ ನಡುಕ್ಕೊಂಡು ನಿಂತಿದ್ದಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಕೂತ್ಕೊಳ್ಳೋಣ ಅಂತ ಬಂದ್ವಿ ನಾವು. ಬಸ್ ಬಂದಿದೆ, ಫುಲ್ ಕೈಯೆಲ್ಲ ಫ್ರೀಸ್ ಆಗಿ ತಣ್ಣಾಗ್ಬಿಡ್ತಿದೆ. ಓಡ್ತಾ ಇದ್ದೀನಿ. I'm so excited. ಹೋಗೋಣ, ಏನೇನಿದೆ ನೋಡ್ಕೊಂಡು ಬರ್ತೀನಿ. ಫೈನಲಿ ನಾವು ಬಸ್ ಒಳಗೆ ಬಂದು ಕುತ್ಕೊಂಡ್ವಿ. ವಾಶ್ರೂಮ್ ಇದೆ ಒಳಗೆ, ತೋರಿಸ್ತೀನಿ ರೀ. ಇದನ್ನೇ ಆ ವಾಶ್ರೂಮ್. ಬಸ್ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಒರೆ ಮೌಂಟೇನಿಗೆ ರೀಚ್ ಆಗೋದು 45 ಮಿನಿಟ್ಸ್ ಆಗುತ್ತೆ. One ticket and then you can go up with the railway. The bus will pick us up on the top. You can use the toilet on the where we get to the railway, because this is for free. Up on the top it will cost some money to go to the toilet, so if you need to go, just go where we start with the railway. Afterwards we are going to Annaberg. You will get the chance to go to the museum Manufaktur der Träume. It's a very nice museum with all wooden art of the Ore Mountains, typical wooden art. And afterwards we have some free time and the bus will pick us up exactly where we drops us off. So I will announce the time where we meet again. Just be on time, because the bus cannot stop that long where we get off. So I will tell you which time we are leaving, and just be on time. Hopefully the weather is getting a bit more sunny up on the top, because the snow will get more, and when it's sunny it's a really winter wonderland. So hopefully we have some sun, but enjoy the day, keep warm, and have a good day. We have reached Czech Republic. ಜರ್ಮನಿಲೆಲ್ಲ ವೈರಿಂಗ್ ಎಲ್ಲ ಅಂಡರ್ಗ್ರೌಂಡ್ ಇರುತ್ತೆ, ಬಟ್ ಇಲ್ಲಿ ನೋಡಿ ಎಲ್ಲ ಲೈಟ್ ಕಂಬಗಳು, ವೈರ್ ಎಲ್ಲ ಕಾಣಿಸ್ತಿದೆ. ಅಲ್ಲ, ಅಲ್ಲಿ ಒಂದು ಟ್ರೈನ್ ಹೋಗ್ತಿದೆ ನೋಡಿ, ಹೊಗೆ ಬಿಡ್ಕೊಂಡು ಹೋಗ್ತಾ ಇದೆ. Which is the steaming train. You see all. It's very beautiful. ಸಖತ್. ಟ್ರೈನ್ ಏನು ಹೊಗೆ ಬಿಡ್ಕೊಂಡು ಹೋಗ್ತಾ ಇದೆ ನೋಡಿ. Your gloves and your scarf, because it will be cold up there. Okay? ಸೊ ರೀಚ್ ಆಗಿದ್ದೀವಿ. ಇವಾಗ ಇಳಿದ್ಬಿಟ್ಟು ಟ್ರೈನ್ ತಗೊಂಡು ಇವಾಗೆಲ್ಲ ಬಸ್ ಇಲ್ದಾಯ್ತು. ಇವಾಗ ಟ್ರೈನ್ ತಗೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಟ್ರೈನ್ ತಗೊಂಡು ಎಲ್ಲಿಗೆ ಹೋಗ್ಬೇಕು. ಆಲ್ರೆಡಿ ಇಲ್ಲೆಲ್ಲ ಸ್ನೋಲ್ ಸ್ಟಾರ್ಟ್ ಮಾಡಿದ್ದಾರೆ ಆಟ ಆಡೋಕ್ಕೆ. ಆಲ್ರೆಡಿ ಸ್ನೋ ಅಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ನೋ ಎಲ್ಲ ಮಾಡಿಬಿಟ್ಟಿದ್ದಾರೆ ಇವರೆಲ್ಲ. ಫುಲ್ಲು ಆಗಲೇ ಆಟ ಆಡ್ಕೊಂಡು ಫುಲ್ ಚಳಿ ಆಗ್ತಿದೆ, ಕೈಯೆಲ್ಲ ಫ್ರೀಸ್ ಆಗ್ತಿದೆ. ಕ್ಯೂಟ್. ಈಗ ಅಲ್ಲಿ ಮೇಲೆ ಹೋಗ್ಬೇಕು. ಬೂಟ್ಸ್ ಹಾಕಿದ್ರು ಜಾಸ್ತಿದೆ. ಇಲ್ಲಿಂದ ಮೇಲೆ ಇದರಲ್ಲಿ ಮೇಲಿಂದ ಜಾರ್ಕೊಂಡ್ಬರೋದು.
ನೋಡಿ ಇಲ್ಲಿ ನಾಯಿಗೂ ಫುಲ್ ಪ್ಯಾಕ್ಡ್ ಚಳಿಗೆ. ಇದರಲ್ಲೇ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ನಮಗೀಗ ಮೇಲ್ಗಡೆಗೆ. ಟಿಕೆಟ್ ಕೊಡ್ತಿದ್ದಾರೆ. ಈಗ ಅದ್ರಲ್ಲಿ ಹೋಗೋದು ಇದೆ. 8.5 euros ಇದೆ, ಬಟ್ ನಾವು ಪೇ ಮಾಡಿರೋದು 7 euros. ವಿ ಹ್ಯಾವ್ ಪ್ರೈವೇಟ್ ಬಸ್. ಇದು ಅಂದರೆ ಇದು ಟ್ರೈನ್ ಟಿಕೆಟ್ ಅವರೇ ತೊಗೊಂಡಿದ್ದಾರೆ, ಮತ್ತು ರಿಟರ್ನ್ ಹೋಗೋದು ಎಲ್ಲ ಇವರೇ ನೋಡ್ಕೊತಾರೆ. ಬಟ್ ಫುಡ್ ನಾವೇ ತೊಗೋಬೇಕು. ಇದು ರೆಂಟ್ ಮಾಡೋಕ್ಕೆ ಬಂದಿದ್ದೀವಿ. ಸ್ನೋ ಅಲ್ಲಿ ಸ್ಕೀಯಿಂಗ್ ಇಲ್ಲ, ಸ್ಕೀಯಿಂಗ್ ಥರ ಚಿಕ್ಕ ಮಕ್ಕಳು ಆಡೋ ಥರದ್ದು. ಸೊ ಒಂದಕ್ಕೆ 20 euros, ಮತ್ತು ನಾವು ಇದನ್ನು ರಿಟರ್ನ್ ಬಂದು ಕೊಟ್ಟರೆ 10 euros ರಿಟರ್ನ್ ಕೊಡ್ತಾರೆ. ಈಗ ನಾನು ಕುತ್ಕೊತೀನಿ, ಇವ್ನು ಹೇಳ್ಕೊಂಡು ಹೋಗ್ತಾನೆ ಇವಾಗ. ಕರ್ಕೊಂಡು ಹೋಗ್ತಿದ್ದಾರೆ, ನಂಗೆ ನಡೆಯೋಕೆ ಆಗ್ತಿಲ್ಲ. ಒಳಗೆ ಹೊಟ್ಟೋಯ್ತು. ಆಗ್ತಿಲ್ಲ ನಡೆಯಕ್ಕೇನೆ. ಅಲ್ಲಿ ಮೇಲಿಂದ ಕೆಳಗೆ ತಳ್ಳಿದ್ರು ಇದರಲ್ಲಿ. ಇವಾಗ ಮತ್ತೆ ನಾನು ಇದನ್ನು ಕೆಳಗೆ ಮೇಲೆ ತನಕ ಎತ್ಕೊಂಡು ಹೋಗ್ಬೇಕು. ಫುಲ್ ಬಿಸಿಲಿದೆ. ಈ ಕುದುರೆಗಳು ನೋಡಿ ಏನು ಸೈಜ್ ಇದೆ. ಅದು ಜೋರಾಗಿ ಓಡಲ್ಲ, ಸುಮ್ಮನೆ ನಿಧಾನಕ್ಕೆ ಲೋಡ್ ಕ್ಯಾರಿ ಮಾಡುತ್ತಂತೆ ಎಲ್ಲ ಜನಗಳು. ಅದೇ ಓಡ ಕುದುರೆ ಆದ್ರೆ ಒಬ್ಬನ್ನೇ ಅನ್ನುತ್ತೆ, ಒಬ್ಬನೇ ಅಲ್ಲಿ ಮೇಲೆ ತನಕ ಹೋಗ್ತೀವಿ. ಇಷ್ಟ ತನಕ ಆಟ ಆಡಿದ್ವಿ. ಅದು ರೋಪ್ ವೇ ಅಲ್ಲಿ ಹೋಗೋಕ್ಕೆ ಇವಾಗ ನಾವು ಫುಲ್ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ, ಟಿಕೆಟ್ ಇದೆ. ಇಷ್ಟ ತನಕ ಹೊರಗಡೆ ಆಟ ಆಡ್ತಾ ಇದ್ವಿ. ನಾನು ಕೆಳಗಿದ್ದಾಗ ಎಲ್ಲ ಫುಲ್ಲು ಚೇರ್ ಇರಲಿಲ್ಲ, ಇನ್ನು ಸೀಟ್ ಇರುತ್ತೆ ಅಂದ್ಕೊಂಡೆ. ಇಲ್ಲಿ ಬಂದರೆ ನಿಂತ್ಕೊಂಡು ಹೋಗ್ತಾ ಇರೋದು. Entspannt rausgeguckt. Wollte ich sagen, ich hatte 20 Pfennig noch als Kind in der Tasche. Überall gab es den, gibt es aber nicht mehr. Haben wir auch abgebaut. Da konntest du ja noch. It's video. Solange wir das schaffen, hier nicht rumschreiten. Typische. Yeah, reach advi. No, let them open this. Wait. Let me. Manche auch, wenn wir runterfahren mit Schlitten. Ich kann es so den Leuten nicht verbieten. Ne? Hier schön, wichtigste Werkzeug. Zu DDR-Zeiten hatte jeder so einen. Ja? Where your? Come, we will take from other. Okay, reach ಆದ್ವಿ ಇವಾಗ ಮೇಲೆ. ಹೆವಿ ಇದೆ, ಚಳಿ ಇದೆ ಫುಲ್. ಇಲ್ಲಿಂದ ಹಾರಿ ಕೊನೆ ಸೇಳ್ಬಿಡು ತಳ್ಬಿಡು. ಏನು ಕಾಣಿಸ್ತಿಲ್ಲ, ಫುಲ್ ಫಾಗ್. ಸೊ ನಮ್ಮದು ಬಸ್ ಇಲ್ಲಿಗೆ ಬರುತ್ತೆ ನಮ್ಮನ್ನ ಪಿಕಪ್ ಮಾಡೋಕ್ಕೆ. ಗಾಳಿ ಹೊಡಿತಿದೆ, ಎಂಜಾಯ್ ಮಾಡೋದು. ಏನಿಲ್ಲ, ಜಸ್ಟ್ ಫಾಗ್. ಸ್ನೋ ಬೀಳ್ತಿಲ್ಲ ಅಲ್ಲ, ಏನಾಗಲ್ಲ. ಓ ರಾಮ, ಚಳಿ 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 ಆಗ್ತಿಲ್ಲ, ಕೈಯೆಲ್ಲ ಫ್ರೀಸ್ ಆಗ್ತಿದೆ. ಪ್ಯಾಂಗ್ವೇನ್, ಪೋಲಾ ಬಿಯರು ಎಲ್ಲ ಇದೆ ಇಲ್ಲಿ. ಸ್ಕ್ವಿಡ್ ಎಲ್ಲನೂ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಬೆಲ್ಲಿದೆ. ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀನಿ ರೀ. ತುಂಬ ಗಾಳಿ ಇದೆ, ಫುಲ್ ಚಳಿನೂ ಆಗ್ತಿದೆ. ಇಲ್ಲೆಲ್ಲರೂ ಕಂಡುಬಿಟ್ರೆ ಇನ್ನೇನು ಓಪನ್ ಮಾಡಿಲ್ಲ, ಎಲ್ಲ ಫುಲ್ ಕವರ್.
ವಾ ಕೋಲ್ಡ್ ಆಗಿದ್ದಕ್ಕೆ ಎಲ್ಲ ಫುಲ್ಲು ಫಾಗ್ ಆಗ್ಬಿಟ್ಟಿದ. ರಿಟರ್ನ್ ಬಸ್ಸಿಗೆ ಬಂದಿದ್ದೀವಿ. ಫುಲ್ ಹೊಟ್ಟೆ ಹಸ್ಬಿಟ್ಟಿದೆ ಎಲ್ಲರಿಗೂ. ಸೊ ಎಲ್ಲ ತಿನ್ಕೊಂಡು ಇವಾಗ ಮ್ಯೂಸಿಯಮಿಗೆ ಅಂತ ನೆಕ್ಸ್ಟು ಮ್ಯೂಸಿಯಂ ಹೋಗ್ತೇವೆ. ನೆಕ್ಸ್ಟ್ ಇವಾಗ ಕ್ರಿಸ್ಮಸ್ ಮಾರ್ಕೆಟಲ್ಲಿ ತಂದು ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ. ಇದೇ ಬಸ್ಸಲ್ಲಿ ನಾವು ಬಂದಿರೋದು. ಕಿಚ್ಚಿತ್ತು. ಕ್ರಿಸ್ಮಸ್ ತಾತನ ಮೀಸೆ ಅದು. ಎಲ್ಲ ನಮ್ಮವ್ರೆ PUC. ಟ್ರಾಮ್ ಹಂಗಂದ್ರೆ ಮ್ಯಾನುಫ್ಯಾಕ್ಚರ್ ಡಿಯರ್ ಟಾರ್ಮ್ ಮ್ಯಾನುಫ್ಯಾಕ್ಚರ್ ದ ಡ್ರೀಮ್. ಸೊ ಇದ್ರೊಳಗೆ ಹೋಗೋಕ್ಕೂ ಟಿಕೆಟ್ ಕೊಡ್ತಾ ಇದ್ದಾರೆ. Get something to eat and maybe come back here in here later. And lock us over there. Entrance is over there. You can come also later and visit the museum. 5:20. ಈ ಮ್ಯೂಸಿಯಮಿಗೂ 3.5 euros ಟಿಕೆಟ್ ಪ್ರೈಸ್ ಇದೆ. ಬಟ್ ವಿ ಗಾಟ್ ಇಟ್ ಫಾರ್ ಫ್ರೀ. ಸೊ ಇಲ್ಲಿ QR ಕೋಡ್ ಇದೆ, ಇಲ್ಲಿ ಸ್ಕ್ಯಾನ್ ಮಾಡಿ ಇಲ್ಲಿ ಹೋಗೋದು. ಎಲ್ಲ ಪೇಂಟಿಂಗ್, ಆರ್ಟ್ಸ್ ಮ್ಯೂಸಿಯಂ ಇದೆಲ್ಲ ನೋಡಿ ಹೆಂಗಿದೆ. ಡಮ್ಮಿ ಎಲ್ಲ ಟೊಳ್ಳು. ಮಿನಿಯೇಚರ್ ಮ್ಯೂಸಿಯಂ ಎಷ್ಟು ಡಿಟೇಲ್ಡ್ ಆಗಿ ಮಾಡಿದ್ದಾರೆ. ಕ್ಯಾಸಲ್ ಎಲ್ಲ ಇದೆ. ಇದು ಸಿಟಿ ಸಿಟಿ ಅಲ್ಲ, ಹಳ್ಳಿ. ಸಿಟಿನೇ. ಸಿಟಿನೇನಾ? ಸಿಟಿಲಿ ಜಾಸ್ತಿ ಇದೆ. ಆವಾಗಿನ ಕಾಲದ ಟ್ರೈನ್ ಇದೆ. ಹಾಂ ಕರೆಕ್ಟ್. ಇಲ್ಲಿ ಅಟ್ಲೀಸ್ಟ್ ಇಂಗ್ಲೀಷು ಜರ್ಮನ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ನಾವು ಹೋಗಿದ್ದು ಒರೆ ಮೌಂಟೇನ್ ಅಲ್ಲ, ಅದು ಓರ್ ಮೌಂಟೇನು. ಯಾಕಂದರೆ ಇದೆಲ್ಲ ಓರ್ ಏನು ಮೈನಿಂಗ್ ಮಾಡೋ ಪೀಪಲ್ದು ಮ್ಯೂಸಿಯಂ ಇದು. ಅಲ್ಲಿ ಹೆಂಗೆ ಇರ್ತಿತ್ತು ಅದ್ರದ್ದೆಲ್ಲ ಇಟ್ಟಿದ್ದಾರೆ. ಜರ್ಮನ್ಸ್ ಅಂತೆ, ಜರ್ಮನ್ಸಿಗೆ ಶಾರ್ಪ್ ಮೀಸೆ ಇರುತ್ತೆ. ಇನ್ನು ಮಿಕ್ಕಿದವ್ರಿಗೆಲ್ಲ ಇರಲ್ಲ, ಅಂದರೆ ಇರುತ್ತೆ ಬಟ್ ಡಿಫ್ರೆಂಟಾಗಿರುತ್ತೆ. ಇದೆಲ್ಲ ಗಡ್ಡ ಇರೋರೆಲ್ಲ ಮುಸ್ಲಿಮ್ಸ್, ಅರಬ್ಸ್. ಆ ವಿಡಿಯೋದಲ್ಲಿ ಇವ್ರ ಬಗ್ಗೆನೇ ಹೇಳ್ತಿದ್ರು. ಫುಲ್ ಓರ್ ಎಲ್ಲ ಮೈನಿಂಗ್ದೆಲ್ಲ ಈ ಥರನೇ ಮಾಡ್ತಾಯಿದ್ರು ಅಂತ. ವಾಲ್ನಟ್ ಅಲ್ಲಿ ಮಿನಿಯೇಚರ್ ಮಾಡಿರೋದು, ಎಷ್ಟು ಡಿಟೇಲ್ಡ್ ಆಗಿ ಮಾಡಿದ್ದಾರೆ. ಇದು ಅನಬರ್ಗ್ ಬುಷ್ ಲಾಕ್ ಊರಿದು. ಇಲ್ಲಿದು ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದಿದ್ದೀವಿ. ನಮ್ಮ ಕಡೆ ಎಲ್ಲ ಸ್ನೋ ಇಲ್ಲ ಅಂದ್ಬಿಟ್ಟು ಫುಲ್ ಕಾಟನ್ ಹಾಕಿರ್ತಾರೆ. ಇಲ್ಲಿ ಫುಲ್ ಸ್ನೋನೇ ಬಿದ್ದಿದೆ ಕ್ರಿಸ್ಮಸ್ ಟ್ರೀ ಮೇಲೆ ಎಲ್ಲ. ಇದು ಎಲ್ಲ ಕ್ರಿಸ್ಮಸ್ ಮಾರ್ಕೆಟಲ್ಲೂ ಈ ಥರ ಒಂದು ಸ್ಟೇಜ್ ಇರುತ್ತೆ. ಎಲ್ಲ ಸಾಂಗ್ ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡ್ತಾರೆ. ಇವರು ಎಲ್ಲ ಹಾಡೆಲ್ಲಕ್ಕೆ ರೆಡಿ ಆಗ್ತಿದ್ದಾರೆ ಅನಿಸುತ್ತೆ. ಚಿಕ್ಕ ಮಕ್ಕಳು ನೋಡಿ ಎಷ್ಟು ಕ್ಯೂಟ್ ಆಗಿ ಫುಲ್ ಪ್ಯಾಕ್ಡ್. ನಮ್ಮ ಕಡೆ ಜಾತ್ರೆ ಹೇಗಿರುತ್ತೆ ಅಲ್ಲಿ ಇದು ಅದೇ ತರ ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್.
ಎಲ್ಲನೂ ಫುಲ್ಲು ವಾರ್ಮ್ ಆಗೋಕ್ಕೆ ಇದು ಮಾಡ್ತಾರೆ, ಬಟ್ಟೆ ಥರ ಹಾಕ್ತಾರೆ. ಇಲ್ಲೆಲ್ಲ ನಾಯಿ ಸಾಕದೆ ವಿ ಶೋಕಿ, ಎಲ್ಲರ ಹತ್ರನೂ ನಾಯಿ ಇರುತ್ತೆ. ಅಲ್ಲಿಂದ ಏನೋ ಫುಲ್ ಕ್ಯೂ ಅಲ್ಲಿ ನಿಂತ್ಕೊಂಡು ಈಗ ಚೀರೋಸ್ ತಗೊಂಡಿದ್ದೀವಿ ವೆಜ್ದು. ಇದೊಂದೇ ಸಿಕ್ಕಿದ್ದೀನೆಲ್ಲ ನಾನ್ ವೆಜ್ ಇದೆ. ಫುಲ್ ಹೊಟ್ಟೆ ಸಿಗ್ತಿದೆ ಎಲ್ಲರಿಗೂ. ಯಾಕೆ ಹಿಂಗೆ ಇದಂತಲೇ ತಿರಾಮಿಸು. ಹಾಂ, ಇಲ್ಲಿ ಅವ್ರಿಗೆ ಇಂಗ್ಲೀಷ್ ಬರ್ತಿಲ್ಲ, ಇವರಿಗೆ ಜರ್ಮನ್ ಬರ್ತಿಲ್ಲ, ಪೇ ಮಾಡ್ತಿದ್ದಾರೆ. ಹೊಟ್ಟೆ ಹಸ್ಬಿಟ್ಟು ಕೈಯೆಲ್ಲ ಇಟ್ಕೊಂಡು ಓಡಾಡ್ತಿದ್ದಾನೆ ಅವನು. ನೋಡಿ ಎಷ್ಟು ದೊಡ್ಡ ಚರ್ಚ್ ಇದು. ಫುಲ್ ಚಳಿ ಆಗ್ತಿದೆ ಅಂದ್ಬಿಟ್ಟು ಬೇಕ್ರಿಗೆ ಹೋಗಿದ್ವಿ, ಅಲ್ಲೂ ತಿಂದಾಯಿತು. ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಅದಕ್ಕೆ ಇವಾಗ ಚರ್ಚ್ ಒಳಗೆ ಹೋಗ್ತಿದ್ದೀವಿ ಚಳಿನ ಅವಾಯ್ಡ್ ಮಾಡೋಕ್ಕೆ. 5:20ಗೆ ರಿಟರ್ನ್ ಬಸ್ ಇರೋದು. ಸೊ 5:20 ತನಕ ಟೈಮ್ ಇದೆ. ಇವಾಗ ಇನ್ನೂ 4:30. ನೋಡಿ 4:30ಗೆ ಎಷ್ಟೊಂದು ಕತ್ಲೆ ಆಗ್ಬಿಟ್ಟಿದೆ. ಇವಾಗ ಒಳಗೋಗಿ ಕೂತ್ಕೊಂತೀವಿ. ಎಲ್ಲ ನೋಡಿಕೊಂಡು ಕ್ರಿಸ್ಮಸ್ ಮಾರ್ಕೆಟ್, ಮ್ಯೂಸಿಯಂ, ಓಲ್ಡ್ ಮೌಂಟೇನ್ ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಇವಾಗ ರಿಟರ್ನು ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ವಿ. ರಿಟರ್ನ್ ಕೆಮ್ನೆಟ್ಸಿಗೆ ಹೋಗ್ತಾ ಇದ್ದೀವಿ ನಾವು. ವಿ ಆರ್ ಬ್ಯಾಕ್ ಟು ಕೆಮ್ನೆಟ್ಸ್. ಫುಲ್ ಶೀತ ಆದಂಗೆ ಆಗ್ತಿದೆ. ಇವಾಗ ಡಾಬಿಗೆ ಹೋಗ್ಬೇಕು. ಬಾಯ್ ಗೈಸ್.